ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19 ಮತ್ತು 20ನೇ ಕಂತಿನಲ್ಲಿ ಎರಡು ದೊಡ್ಡ ಬದಲಾವಣೆಗಳಾಗಿದೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಸುತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಎರಡು ಬದಲಾವಣೆಗಳು ಏನೇನಾಗಿದ್ದಾವೆ ನೀವು ನೋಡ್ತಾ ಇದ್ರಿ. ಪ್ರತಿ ಗೃಹಲಕ್ಷ್ಮಿ ಸ್ಟಾರ್ಟ್ ಆದಾಗಿಂದ ಒಂದಲ್ಲ ಒಂದು ಬದಲಾವಣೆ ಆಗ್ತಾನೆ ಬಂದಿದೆ. ಆ ಬದಲಾವಣೆಯಿಂದ ಬ್ಯಾಡ್ ನ್ಯೂಸ್ ಕೂಡ ಇದ್ದಾವೆ, ಗುಡ್ ನ್ಯೂಸ್ ಕೂಡ ಇದ್ದಾವೆ. ಇಲ್ಲಿ ವಿಶೇಷವಾಗಿ ಗುಡ್ ನ್ಯೂಸ್ಗಳು ಬಂದಿರತಕ್ಕಂಥದ್ದು. ಮೊದಲೇನಿದಾವಲ್ಲ ಬರೀ ಬ್ಯಾಡ್ ನ್ಯೂಸ್ಗಳೇ ಬರ್ತಕ್ಕಂಥದ್ದು. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಲಕ್ಷಾಂತರ ಮಹಿಳೆಯರನ್ನು ತೆಗೆದುಹಾಕಲಾಗಿತ್ತು. ಅದರ ಪ್ರಕಾರ ಈಗ ಸದ್ಯಕ್ಕೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿರತಕ್ಕಂಥದ್ದು. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಸೊ ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 19 ಮತ್ತು 20ನೇ ಕಂತಿನಲ್ಲಿ ಬಂದಿರತಕ್ಕಂತಹ ಭರ್ಜರಿ ಗುಡ್ ನ್ಯೂಸ್ಗಳು ಏನು, ಈ ಎರಡು ದಿನಗಳಲ್ಲಿ ಒಟ್ಟಿಗೆ ನಿಮಗೆ 4,000 ಹಣ ಆದರೂ ಬರಲಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ನಿಜನಾ? ಈ ಎಲ್ಲ ಮಾಹಿತಿಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಬಹಳ ಅಚ್ಚುಕಟ್ಟಾಗಿ ಕ್ಲಿಯರ್ ಆಗಿ ತಿಳಿಯುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಒಂದು ಗೃಹಲಕ್ಷ್ಮಿ ಯೋಜನೆ 19 ಮತ್ತು 20ನೇ ಕಂತಿನಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಏನು, ಈ ಎಲ್ಲ ಬದಲಾವಣೆಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಬರೋದಾದರೆ, ಸೊ ಮೊದಲಿಗೆ ನಿಮಗೆ ಸಾಕಷ್ಟು ಚೇಂಜಸ್ಗಳು ಕೂಡ ಆಗಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡುವಂತಹ ಬದಲಾವಣೆಗಳು ಸ್ಟಾರ್ಟ್ ಆಗಿದ್ದು ಬಹಳ ದಿನದ ಮೊದಲು. ಅಂಥದ್ರಲ್ಲಿ ಹೋದ ವರ್ಷ ಜೂನ್ನಲ್ಲಿ ಅಂತೂ ಬಹಳಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ. ಇಲ್ಲಿವರೆಗೂ ಕೂಡ ಸುಮಾರು 15 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ. ಅವರು ಎಲಿಜಿಬಲ್ ಇದ್ರೂ ರದ್ದಾಗಿದೆ ಅಂತ ಅಲ್ಲ, ಅವರು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ರದ್ದಾಗಿದೆ. ಆ ಎಲಿಜಿಬಲ್ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ರೂಲ್ಸ್ಗಳನ್ನು ತಂದರು ರಾಜ್ಯ ಸರ್ಕಾರ. ಆ ಒಂದು ರೂಲ್ಸ್ಗಳು ನೀವು ಎಲಿಜಿಬಲ್ ಇಲ್ಲಪ್ಪ ಅಂದ್ರೆ ನೀವು ರೇಷನ್ ಕಾರ್ಡ್ಗಳಿಂದ ಹೊರಗಿರ್ತೀರಿ ಎನ್ನುವಂತಹ ಮಾಹಿತಿ ಕೂಡ ತಿಳಿಸಿದ್ರು. ಅಂಥದ್ರಲ್ಲಿ 15 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ಇಲ್ಲಿ ರದ್ದಾಗುವಂತಹದ್ದು ಕಂಡು ಬಂದಿದ್ದು. ಅದೇ ರೀತಿಯಾಗಿ ಈಗಲೂ ಕೂಡ ಅದು ಪ್ರಾರಂಭನೇ ಇದೆ. ಆಹಾರ ಇಲಾಖೆ ವತಿಯಿಂದ ಏನು ಅದನ್ನು ಕೆಲಸ ಮಾಡಬೇಕು ನೋಡಿ, ಅದನ್ನು ಮಾಡ್ತಾನೆ ಇದ್ದಾರೆ. ಯಾವ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅದನ್ನು ಕೂಡ ರದ್ದು ಮಾಡ್ತಾನೆ ಇದ್ದಾರೆ. ಪ್ರತಿದಿನವೂ ಕೂಡ ರದ್ದು ಮಾಡ್ತಾ ಇದ್ದಾರೆ. ಬೇಕಾದರೆ ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಸದ್ಯಕ್ಕೆ ಆಗ್ತಕ್ಕಂತಹ ಬದಲಾವಣೆಗಳು ಏನು, ಈ ಒಂದು ಬದಲಾವಣೆಗಳಲ್ಲಿ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಒಂದು ಏನಪ್ಪ ಅಂದರೆ, ನೀವು ಒಂದು ಗೊತ್ತಿರ್ಬೋದು ನಿಮಗೆ, GST ಪೇಯರನ್ನು ಹೊರಗಿಡಲಾಗಿತ್ತು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯರನ್ನು ಹೊರಗಿಡಲಾಗಿತ್ತು. ಯಾವುದಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ, ಅನ್ನಭಾಗ್ಯ ಯೋಜನೆಯಿಂದ GST ಯಾರ್ಯಾರು ಪೇ ಮಾಡ್ತಾ ಇರ್ತೀರಿ ಮತ್ತು ಇನ್ಕಮ್ ಟ್ಯಾಕ್ಸ್ ಯಾರ್ಯಾರು ಪೇ ಮಾಡ್ತಾ ಇರ್ತೀರಿ, ನಿಮಗೆ ಈ ಒಂದು ಯೋಜನೆಗಳು ಸಿಗೋದಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಇಲ್ಲಿ ಒಂದು GST ಪೇ ಮಾಡೋರು ಕಡಿಮೆ ಬಡ ಜನರು ಕೂಡ ಇರ್ತಾರೆ. ಇನ್ನು ಸಣ್ಣ ಪುಟ್ಟ ಕಿರಾಣಿ ಅಂಗಡಿಯಲ್ಲಿ ಕೂಡ GST ಪೇ ಮಾಡ್ತಾ ಇರ್ತಾರೆ. ಇನ್ನು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಬಹಳ ಶ್ರೀಮಂತರು ಇವರು. ಇವರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಟ್ಟರೆ ನಡೆಯುತ್ತೆ. ಆದರೆ ಇಲ್ಲಿ GST ಪೇ ಮಾಡೋರು ಬಡವರು ಕೂಡ ಇದ್ದರು, ಅದರಲ್ಲಿ ಶ್ರೀಮಂತರು ಕೂಡ ಇದ್ದರು. ಅಂಥದ್ರಲ್ಲಿ ಬಡವರಿಗೆ ಮೋಸ ಆದಂಗೆ ಆಗುತ್ತಲ್ವ ಇದು. GST ಪೇಯರ್ ಯಾರ್ಯಾರು ಮಾಡ್ತಾ ಇದ್ರಿ, ಪ್ರತಿಯೊಬ್ಬರನ್ನ ಹೊರಗಿಡಲಾಗ್ತಾ ಇದೆ ಅಂತ ಹೇಳಿದರು. ಅದಕ್ಕೋಸ್ಕರ ಇಲ್ಲಿ ಇದರಲ್ಲಿ ಬಡವರು ಕೂಡ ಇದ್ದಾರೆ, ಶ್ರೀಮಂತರು ಕೂಡ ಇದ್ದಾರೆ. ಹೀಗಾಗಿ ಇಲ್ಲಿ ಬಡವರಿಗೂ ಕೂಡ ಹೊಡೆತ ಬಿದ್ದಂಗೆ ಆಗಿದೆ. ಬಡವರಿಗೂ ಕೂಡ ಈ ಒಂದು ಯೋಜನೆಗಳು ಸಿಗ್ತಾ ಇಲ್ಲ ಶ್ರೀಮಂತರಿಂದ. ಅಂದರೆ GST ಪೇ ಮಾಡೋದ್ರಿಂದ, ಅಂದರೆ GST ಪೇ ಇಲ್ಲಿ ಶ್ರೀಮಂತರು ಬಡವರು ಇಬ್ರು ಕೂಡ ಮಾಡ್ತಾ ಇರ್ತಾರೆ. ಇದು ಸರ್ಕಾರಕ್ಕೆ ಬರೀ ಶ್ರೀಮಂತರಿಗೆ ಮಾತ್ರ ಸಿಗಬಾರ್ದು ಅಂತ ಇತ್ತು, ಆದರೆ ಇಲ್ಲಿ ಬಡವರಿಗೂ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂದರೆ, GST 1,50,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಪೇ ಮಾಡ್ತಾರಂತೆ. ಅದರಲ್ಲಿ ಶ್ರೀಮಂತರನ್ನು ಅದೇ ರೀತಿಯಾಗಿ ಅಂದರೆ AAY ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದಂಥವರಿಗೆ ಈ ಒಂದು ಯೋಜನೆಗಳು ಸಿಗೋದಿಲ್ಲ. ಇನ್ನು GST ಒಂದು ಸಣ್ಣ ಪುಟ್ಟ ಕಿರಾಣಿ ಶಾಪ್ಗಳಲ್ಲಿ GST ಪೇ ಮಾಡ್ತಕ್ಕಂಥವ್ರನ್ನ ವಾಪಸ್ಸಾಗಿ ಗೃಹಲಕ್ಷ್ಮಿ ಯೋಜನೆಗೆ ತರ್ತಕ್ಕಂಥದ್ದು, ಗೃಹಲಕ್ಷ್ಮಿ ಹಣ ಸಿಗುವ ಹಾಗೆ ಮಾಡುವಂತಹ ಕೆಲಸ ಈಗ ಪ್ರಾರಂಭವಾಗಲಿದೆ ಅಂತೆ. ಸೊ ಇದೊಂದು GST ಪೇ ಮಾಡೋರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಇನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆ 19 ಮತ್ತು 20ನೇ ಕಂತಿನ ಯಾವಾಗ ಜಮಾ ಆಗತ್ತೆ, ಇದಕ್ಕೆ ಬಹಳಷ್ಟು ಮಹಿಳೆಯರು ಕಾಯ್ತಾ ಇದ್ರಿ. ಎಷ್ಟು ಜನ ಇದ್ರಿ ಅಂದರೆ 1,28,00,000 ಫಲಾನುಭವಿಗಳಿದ್ರಿ. ಎಲ್ಲ ಫಲಾನುಭವಿಗಳು ಕೂಡ ಕಾಯ್ತಾ ಇದ್ರಿ, ಇವತ್ತು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ. ಈಗಾಗಲೇ ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್, ಆದ್ರೂ ಇನ್ನೂ ಯಾಕೆ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ಆಲ್ರೆಡಿ ನಿಮಗೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿರತಕ್ಕಂಥದ್ದು ನಿಜಾನೇ. ಯಾಕಂದರೆ ಹೊಸ ಬಜೆಟ್ ಮಂಡನೆ ಆಗಿದೆ, ಹಣದ ಕೊರತೆ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ಬರ್ಬೋದು, ಆದರೆ ಈಗ 3-4 ತಿಂಗಳ ಹಣದ ಕೊರತೆ ಅಂತೂ ಇರೋದಿಲ್ಲ. ಸದ್ಯಕ್ಕೆ 51,000 ಕೋಟಿ ಹಣವನ್ನು ಈಗ ಈ ಒಂದು ಗ್ಯಾರಂಟಿ ಯೋಜನೆಗಳಿಗಾಗಿ ಮೀಸಲಿಡಲಿದ್ದು, ಸದ್ಯಕ್ಕೆ ನಿಮಗೆ ಗೃಹಲಕ್ಷ್ಮಿ 19 ಮತ್ತು 20ನೇ ಕಂತಿನ ಒಟ್ಟಿಗೆ ಬರಲಿದೆ. ಇದೇ ವಾರದಲ್ಲಿ ನಿಮಗೆ ಬಿಡುಗಡೆ ಆದರೆ ಈಗ ಬರೋ ವಾರದಲ್ಲಿ 20ನೇ ಕಂತಿನ ಹಣ ಕೂಡ ಒಂದು
ವಾರದ ಎಂಡ್ ದಿನಗಳಲ್ಲಿ ಬರ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗಲಿದ್ದು ಒಂದೇ ವಾರದಲ್ಲಿ 2 ಕಂತುಗಳು ಜಮಾ ಮಾಡ್ತೇವೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ನಿಮಗೆ 4,000 ಹಣ ಆದರೂ ಈ ಒಂದು 2 ವಾರಗಳಲ್ಲಿ ಜಮಾ ಆಗುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಹೋದ ವಾರದಲ್ಲಿ ನಿಮಗೆ ಅಚ್ಚಿ ವಾರದಲ್ಲಿ ನಿಮಗೆ 2,000 ಸಿಕ್ಕಿತ್ತು. ಟೋಟಲಿ ಈ ಒಂದು ಏಪ್ರಿಲ್ ತಿಂಗಳಲ್ಲಿ 6,000 ಹಣ ಸಿಕ್ಕಂಗಾಗತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಸೊ ನೋಡಿ, ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ. ಸೊ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟು ನಮಗೆ ಮಾಹಿತಿ ಸಿಕ್ಕಿದ್ದು ತಿಳಿಸಿದ್ದೀವಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಹಂಚ್ಕೊಂಡು ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.